ಮುನಿರತ್ನ ಅವರ ಆತ್ಮಸಾಕ್ಷಿನ ಕೇಳಿದ್ರೆ ಅವನ ಎರಡನೇ ಒಂದು ಇರ್ಲೇಬೇಕಲ್ಲ, ಆ ಕ್ರೌರ್ಯ ಗೊತ್ತಾಗುತ್ತೆ. ಕ್ರೌರ್ಯ ಗೊತ್ತಾಗುತ್ತೆ. ಅವ್ನು ಇವತ್ತು ಇಲ್ಲೆಲ್ಲ ಸಮಯ ಇರಲಿಲ್ಲ ಅವನಿಗೆ, ಬೇರೆ ಬೇರೆ ಏನು ಮಾಡ್ಬೇಕು ಇನ್ನೇನು ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ದ. ಈಗ ಜೈಲಲ್ಲಿ ಕುಂತಿರ್ತಾನಲ್ಲ, ಅವಾಗ ಯೋಚನೆ ಮಾಡಲಿ, ನಾಳೆ ಪೊಲೀಸ್ನವ್ರು ಕರೀತಾರೆ ಅವಾಗಾದರೂ ಹೇಳಲಿ. ಅವನ ಆತ್ಮನೇ ಒಂದು 10 ನಿಮಿಷ ಜ್ಞಾನ ಮಾಡಿಕೊಂಡ್ರೆ ತಾನು ಮಾಡಿರೋದನ್ನೆಲ್ಲ ಹೇಳ್ಬೋದು. ಅಟ್ಲೀಸ್ಟ್ ಅವನು ಏನಾದರೂ ಸತ್ತಾಗಾದರೂ ನರಕದಲ್ಲಿ ಸಿಗೋಂಥ ಶಿಕ್ಷೆ ಕಡಿಮೆ ಆಗ್ಬೋದು. ಇಲ್ಲಂತೂ ಶಿಕ್ಷೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವನು ಏನಾದರೂ ಆತ್ಮವಿಮರ್ಶೆ ಮಾಡಿಕೊಂಡು ಸತ್ಯನೇ ಹೇಳ್ಬಿಟ್ರೆ ಅಟ್ಲೀಸ್ಟ್ ನೆಕ್ಸ್ಟು ಏನಾದ್ರು ಸತ್ರ ನರಕದಲ್ಲಾದ್ರೂ ಒಳ್ಳೆ ಒಂದು ಶಿಕ್ಷೆ ಕಡಿಮೆ ಆಗ್ಬೋದು. ಇಲ್ಲಂತೂ ತಪ್ಪಿಸ್ಕೊಳಕ್ಕಾಗಲ್ಲ. ಕಾನೂನು ಈ ದೇಶದಲ್ಲಿ ಏನಾದರೂ ಅದಕ್ಕೆ ಇಡಿಗೆ ಸಿಕ್ಕೊಂಡ್ರೆ ಆಚೆ ಬರೋಕ್ಕಾಗಲ್ಲ. ನಾನು ಮೊನ್ನೆ 1 ವರ್ಷದಿಂದ ಯಾರೋ ಹಿಂಗೆ ಕೇಳಿದ್ರು, ನಮ್ಮ ಮನೆಯವರು ಏನ್ಕೋ ಹತ್ಕೊಂಡು, ನೋಡಮ್ಮ ಈ ದೇಶದಲ್ಲಿ ಒಬ್ಬ ಕಲಾವಿದೆ ಆಗಿ ಹೋಗಿ ಇಲ್ಲಿಂದ ಆ ರಾಜ್ಯದ MLA ಆಗಿ, ಮಂತ್ರಿ ಆಗಿ, ಮುಖ್ಯಮಂತ್ರಿ ಆಗಿ, ಆ ರಾಜ್ಯಕ್ಕೆ ದೊಡ್ಡ ಲೀಡರ್ ಆಗೋ ಜೊತೆಗೆ ದೇಶದ ಪ್ರಧಾನಿ ಆಗ್ತೀನಿ ಅಂತ ಹೋದ್ರು. ಒಂದು ಮೂಗರ್ಜಿ ಸೆಮಿಯ ಕೆಟ್ಟರೆ, ಸುಬ್ರಹ್ಮಣ್ಯ ಸ್ವಾಮಿ ಒಂದು ಮೂಗರ್ಜಿ ಜೈಲಲ್ಲಿ ಎಷ್ಟೊತ್ತು ಊಟ ಕೊಡ್ತಾರೆ ಅಂತ ತಟ್ಟೆ ಇಟ್ಕೊಂಡು ಕಾಯ್ಬೇಕಾಗಿ ಬಂತು. ಇನ್ನು ಮುನಿರತ್ನ ಏನು ದುಡ್ಡಿಲ್ಲ, ಅದಕ್ಕಿಂತ ಬುದ್ಧಿವಂತ ಅಲ್ಲ, ಜಯಲಲಿತಾಗಿಂದ ಬುದ್ಧಿವಂತ ಅಲ್ಲ, ನಿಮ್ಗೆ ಗೊತ್ತಾಯ್ತಲ್ಲ. ಅವ್ರಿಗಿಂದ ಅಧಿಕಾರ ಇರಲಿಲ್ಲ, ಅವ್ರಿಗಿಂದ ಪ್ರಾಬಲ್ಯ ಇರಲಿಲ್ಲ. ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಅರ್ಜಿ ಬೆಂಗಳೂರು ಜೈಲಲ್ಲಿ ಬಂದು ಕುತ್ಕೋಬೇಕಾಗಿ ಬಂತು. ಕಾನೂನು ಸ್ಟ್ರಾಂಗು, ಕಾನೂನು ಬಗ್ಗೆ ನಂಬಿಕೆ ಇದೆ, ಕಾನೂನು ಖಂಡಿತವಾಗಿ ಮುನಿರತ್ನ ಕಾನೂನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಸರ್, ಇವತ್ತೇನಾದರೂ ಅವನಷ್ಟು ಚಿಕ್ಕದ ಮಾತಾಡಿದ್ದಾನೆ,